ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಟೆಕ್ ಫ್ಯಾಕ್ಟ್ಸ್ ಕನ್ನಡ ಚಾನಲ್ಗೆ. ನಾನು ನಿಮ್ಮ ಮಂಜುನಾಥ್. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯಲ್ಲಿ ಕಾಂಗ್ರೆಸ್ ಸರ್ಕಾರ ದೊಡ್ಡ ಮಂಗನ್ನ ಮಾಡ್ತಾ ಇದ್ದಾರೆ. ಸೊ ಜನಗಳನ್ನು ದೊಡ್ಡ ಮಂಗನೇ ಮಾಡ್ತಾ ಇದ್ದಾರೆ. ಸೊ ಟೋಪಿನೂ ಕೂಡ ಹಾಕ್ತಾ ಇದ್ದಾರೆ. ಸೊ ಅದೇನಂತ ಹೇಳಿದ್ರೆ, ಈಗಾಗಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳ್ತಾ ಇದ್ದಾರೆ, ಗೃಹಲಕ್ಷ್ಮಿ ಯೋಜನೆಯ 21ನೇ ಕಂತು ಜೊತೆಗೆ 22ನೇ ಕಂತು ಎರಡೂ ಕಂತಿನ ಹಣ ನಾವೀಗಾಗಲೇ ಜಮಾ ಮಾಡಿದ್ದೀವಿ ಅಂತೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಹಾಗಿದ್ರೆ ಯಾರಿಗೆ ಜಮಾ ಆಗಿದೆ ಈ ಒಂದು 21 ಜೊತೆಗೆ 22 ಕಂತಿನ ಹಣ? ಎರಡು ಕಂತಿನ ಹಣ ಜಮಾನೇ ಮಾಡಿಲ್ಲ, ಇನ್ನು ಯಾರಿಗೂ ಕೂಡ ಬಂದಿಲ್ಲ, ಆದರೆ ಜಮಾ ಆಗಿದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಆದಂಥ ಮಾಹಿತಿನ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡುವಂಥ ಪ್ರಯತ್ನ ಮಾಡ್ತೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡೋದಕ್ಕೆ ಟ್ರೈ ಮಾಡಿ. ನೀವಿನ್ನು ಯಾರ್ಯಾರು ಹೊಸಬರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಸ್ನೇಹಿತರೆ, ನಮ್ಮ ಶ್ರಮಕ್ಕೆ ನಿಮ್ಮ ಹತ್ತಿರ ಕೇಳಿಕೊಳ್ಳೋದೊಂದೇ ಒಂದು, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸೊ ಸಬ್ಸ್ಕ್ರೈಬ್ ಉಚಿತವಾಗಿರುತ್ತೆ ಅಂತ ಹೇಳ್ತಾ, ಇದುವರೆಗೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡ್ತಾ ಬಂದಿದ್ದೀರೋ ಅವರೆಲ್ಲರಿಗೂ ಕೂಡ ತುಂಬಾ ಥ್ಯಾಂಕ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ, ಸಾಧ್ಯವಾದಷ್ಟು ನಿಮ್ಮ ಸ್ನೇಹಿತರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ, ಅವರಿಗೂ ಕೂಡ ಈ ವಿಡಿಯೋದಿಂದ ಒಂದಿಷ್ಟು ಉಪಯೋಗನ ಪಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ. ಸ್ನೇಹಿತರೆ, ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯ 21 ಜೊತೆಗೆ 22 ಈ ಎರಡೂ ಕಂತಿನ 2,000 ರೂಪಾಯಿ, 4,000 ರೂಪಾಯಿ ಹಣ ನಿಮ್ಗೆಲ್ರಿಗೂ ಕೂಡ ಜಮಾ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳ್ತಾ ಇದ್ದಾರೆ. ಆದರೆ 2,000 ರೂಪಾಯಿ, 4,000 ರೂಪಾಯಿ ಜಮಾ ಆಗಿರೋದಾದರೂ ಯಾವಾಗ, ಯಾರಿಗೆ ಜಮಾ ಆಗಿದೆ? ಅಲ್ಲ ಗುರು, ಯಾವಾಗ ಜಮಾ ಆಗಿರೋದು ಅನ್ನೋದು ಕೂಡ ಕ್ಲಾರಿಟಿ ಇಲ್ಲ. ಜಮಾ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಈಗಾಗಲೇ ಮಾಧ್ಯಮದ ಮೂಲಕ ಹೇಳ್ತಾ ಇದ್ದಾರೆ. ಸೊ ಮಾಧ್ಯಮದವರು ಕೇಳಿದ್ದಾರೆ, ಮೇಡಮ್ 21, 22ನೇ ಕಂತಿನ ಎರಡು ಕಂತಿನ ಹಣ ಇನ್ನೂ ಜಮಾ ಆಗಿಲ್ಲ ಅಲ್ಲ, ಯಾವಾಗ ಜಮಾ ಆಗೋದು ಅಂತ ಹೇಳ್ಬಿಟ್ಟು. ಸೊ ಇಲ್ಲ, ಎರಡು ಕಂತಿನ ಹಣ ಈಗಾಗಲೇ ಜಮಾ ಆಗಿದೆ, ನಿಮ್ಗಿನ್ನೂ ಗೊತ್ತಿಲ್ವಾ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾರೆ. ಜೊತೆಗೆ ಈಗಾಗಲೇ ಇನ್ನೇನು ಕೆಲವೇ ದಿನಗಳಲ್ಲಿ ಜಮಾ ಮಾಡ್ತಾ ಇದ್ದಾರೆ, ಇದೇ ತಿಂಗಳಲ್ಲಿ ಆ ಒಂದು ಜಮಾ ಮಾಡ್ತಿರುವಂಥ ಹಣ 23ನೇ ಕಂತಿನ ಹಣ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸ್ನೇಹಿತರೆ, ಹಾಗಿದ್ರೆ ಎರಡು ಕಂತು ಮಧ್ಯದಲ್ಲಿ 21, 22 ಎರಡು ಕಂತಿನ ಹಣ ಎಲ್ಲಿಗೆ ಹೋಯ್ತು, ಯಾರ ಅಕೌಂಟಿಗೆ ಹೋಯ್ತು? ನಮ್ಮ ಅಕೌಂಟಿಗಂತೂ ಬಂದಿಲ್ಲ. ನಿಮ್ಮ ಅಕೌಂಟಿಗೆ ಬಂದಿದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮ್ಮ ಅಕೌಂಟಿಗೆ ಬಂದಿದೆ ಅಂತ ಹೇಳ್ಬಿಟ್ಟು. ನನಗೆ ಗೊತ್ತಿದ್ದಂಗೆ ಈ ಎರಡು ಕಂತಿನ ಹಣ ಯಾರಿಗೂ ಕೂಡ ಇನ್ನೂ ಜಮಾನೇ ಆಗಿಲ್ಲ. 21ನೇ ಕಂತಿನ ಹಣನೇ ಜಮಾ ಆಗಿಲ್ಲ. ಸೊ 22 ಎಲ್ಲಿಂದ ಜಮಾ ಆಗೋದಕ್ಕೆ ಸಾಧ್ಯ? ಈಗಾಗಲೇ ಸ್ನೇಹಿತರೆ, ಮೇ ತಿಂಗಳಲ್ಲಿ ಒಂದೇ ವಾರದ ಗ್ಯಾಪಿನಲ್ಲಿ 4,000 ರೂಪಾಯಿ ಹಣ ಜಮಾ ಮಾಡಿದ್ರು. 2,000 ರೂಪಾಯಿ ಜಮಾ ಮಾಡಿದ್ರು ಒಂದೇ ತಿಂಗಳಲ್ಲಿ. 4,000 ರೂಪಾಯಿ, ಒಂದ್ಸಲ 2,000, ಒಂದ್ಸಲ 2,000, ಒಂದು ವಾರದ ಗ್ಯಾಪಿನ ಒಳಗಾಗಿ 19 ಮತ್ತು 20 ಎರಡೂ ಕಂತಿನ ಹಣ ಜಮಾ ಮಾಡಿದ್ದಾರೆ. ಏನ್ ಹೇಳಿ, 19 ಮತ್ತು 20 ಎರಡು ಕಂತಿನ ಹಣ ಒಂದೇ ತಿಂಗಳಲ್ಲಿ ಜಮಾ ಆಗಿರುವಂಥದ್ದು, ಅದು ಮೇ ತಿಂಗಳಲ್ಲಿ. ಅದಾದ್ಮೇಲೆ ಜೂನ್ ತಿಂಗಳಲ್ಲೂ ಹಣ ಬಂದಿಲ್ಲ, ಜುಲೈ ತಿಂಗಳಲ್ಲೂ ಹಣ ಬಂದಿಲ್ಲ. ಸೊ ಇವ್ರು ಏನು ಅನ್ಕೊಂಡಿರ್ಬೋದು ಅಂತ ಹೇಳಿದ್ರೆ, ಈಗಾಗಲೇ ಮೇ ತಿಂಗಳಲ್ಲಿ ಏನು ಜಮಾ ಆಗಿದೆಯೋ ಅದು 21, 22ನೇ ಕಂತಿನ ಹಣ ಒಟ್ಟೆ ಜಮಾ ಮಾಡಿಬಿಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು ಇವರು ತಲೆಯಲ್ಲಿ ತುಂಬ್ಕೊಂಡಿದ್ದಾರೋ ಏನೋ ಗೊತ್ತಿಲ್ಲ. ಸೊ ಅದ್ರ ಬಗ್ಗೆ ಕ್ಲಾರಿಟಿ ಇಲ್ಲ. ಇವರು ಕೂಡ ಕೇಳಬೇಕು, ಅಧಿಕಾರಿಗಳ ಜೊತೆ ಮಾತನಾಡಬೇಕು, ಯಾವ ಕಂತಿನ ಹಣ ಈಗಾಗಲೇ ಜಮಾ ಆಗಿದೆ, ಎಷ್ಟು ಪೆಂಡಿಂಗ್ ಇದೆ ಅಂತ ಹೇಳ್ಬಿಟ್ಟು ಕ್ಲಾರಿಟಿನ ತಗೊಳ್ಬೇಕು. ಅಲ್ಲ ಸ್ನೇಹಿತರೆ, ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿ ಕುಳಿತುಕೊಂಡು ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಆದಂಥ ಮಾಹಿತಿನ ತಿಳ್ಕೊಂಡು ಹೇಳಬೇಕು ಜನಗಳಿಗೆ. ಸುಮ್ಮನೆ 21ನೇ ಕಂತಿನ ಜಮಾ ಆಗಿದೆ ಹಣ, 22ನೇ ಕಂತಿನ ಹಣ ಜಮಾ ಆಗಿದೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಹೇಳಿದ್ರೆ ಯಾರು ಕೂಡ ಕೇಳಿಕೊಂಡು ಸುಮ್ಮನಿರೋದಿಲ್ಲ. ಸೊ ನೀವು ಕೂಡ ಅಷ್ಟೇ ಸ್ನೇಹಿತರೆ, ಆದಷ್ಟು ಜನರು ಕಮೆಂಟ್ಸ್ ಮಾಡಿ. ಆದಷ್ಟು ಅಂತ ಹೇಳಿದ್ರೆ ವಿಡಿಯೋ ಯಾರ್ಯಾರು ನೋಡ್ತಾ ಇದ್ದೀರೋ ಪ್ರತಿ ಒಬ್ಬರು ಕೂಡ ವಿಡಿಯೋಗೆ ಕಮೆಂಟ್ಸ್ ಮಾಡಿ. ನೀವು ಕಮೆಂಟ್ಸ್ ಮಾಡೋದ್ರಿಂದ ಈ ಒಂದು ವಿಡಿಯೋ ಸಾಕಷ್ಟು ಜನರಿಗೆ ರೀಚ್ ಆಗುತ್ತೆ, ಅದರ ಜೊತೆಗೇನೆ ಸರ್ಕಾರಕ್ಕೂ ಕೂಡ ಮುಟ್ಟುತ್ತೆ. ಸೊ ನಿಮ್ಮ ಕಾಮೆಂಟ್ಸು ಅತ್ಯಮೂಲ್ಯವಾಗಿದೆ. ನಿಮ್ಗೆ 21ನೇ ಕಂತಿನ ಹಣ ಬಂದಿದೆಯಾ, 22ನೇ ಕಂತಿನ ಹಣ ಬಂದಿದೆಯಾ? ದಯವಿಟ್ಟು ಕಮೆಂಟ್ಸ್ ಮಾಡಿ. ಯಾವ ಕಂತಿನ ಹಣ ಬಂದಿಲ್ಲ ಅದು ಕೂಡ ಕಮೆಂಟ್ಸ್ ಮಾಡಿ. ಸರ್ಕಾರಕ್ಕೆ ಈ ಒಂದು ವಿಡಿಯೋ ರೀಚ್ ಆಗಬೇಕು. ರೀಚ್ ಆಗಿಲ್ಲ ಅಂತ ಹೇಳಿದ್ರೆ 23ನೇ ಕಂತಿನ ಹಣ ಹಾಕ್ತಾ ಹೋಗ್ತಾರೆ. ನೀವು ಆ ಒಂದು 2,000 ರೂಪಾಯಿ ಹಣ ತಗೊಂಡೆ ಸುಮ್ಮನೆ ಇದ್ಬಿಡಿ. ಯಾಕಂತ ಹೇಳಿದ್ರೆ ಈಗಾಗಲೇ 21, 22ನೇ ಕಂತಿನ ಹಣ ಹಾಕಿದ್ದೀವಿ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾ ಇದ್ದಾರೆ. ನಿಮ್ಗೆಲ್ರಿಗೂ ಕೂಡ ಜಮಾ ಆಗಿಲ್ಲ, ಅದ್ರ ಬಗ್ಗೆ ನನಗೂ ಕೂಡ ಗೊತ್ತು. ಸೊ ಈ ಒಂದು 4,000 ರೂಪಾಯಿ ಎಲ್ಲಿಗೆ ಹೋಗುತ್ತೆ? ಹಾಗಾದರೆ ಈ 4,000 ರೂಪಾಯಿ ಹಾಗೆ ಮಂಗ ಆಗ್ತೀವಿ ನಾವು. ಸೊ ಹಾಗಾಗಿ ನೀವು ಕಮೆಂಟ್ಸ್ ಮಾಡಿ. ಕಾಮೆಂಟ್ಸ್ ಮಾಡೋದ್ರಿಂದ ಈ ವಿಡಿಯೋ ಸರ್ಕಾರಕ್ಕೆ ತಲುಪಿ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಸಾರಿ ಕೇಳಬೇಕು. ಇಲ್ಲ 21 ಹಾಗೆ 22ನೇ ಕಂತಿನ ಹಣ ನಾವು ಜಮಾ ಮಾಡಿಲ್ಲ, ಜಮಾ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅವರೇ ಹೇಳಬೇಕು, ಸ್ಪಷ್ಟೀಕರಣನ ಕೊಡಲೇಬೇಕು.
ಏನಕ್ಕೋಸ್ಕರ ಮೀಡಿಯಾ ಮುಂದೆ ಈ ರೀತಿಯಾಗಿ ಹೇಳಿದ್ದಾರೆ. ಸುಳ್ಳು ಏನಕ್ಕೆ ಹೇಳಿದ್ದಾರೆ? ಇಷ್ಟು ದಿನಗಳ ಕಾಲ ಒಳ್ಳೆ ನಂಬಿಕೆ ಇತ್ತು ಅಂತ ಹೇಳಿದ್ರೆ, ಒಂದು ಕಂತಿನ ಹಣ ಜಮಾ ಮಾಡಿಲ್ಲ ಅಂತ ಹೇಳಿದ್ರು ಮುಂದಿನ ತಿಂಗಳಾದರೂ ವೆಯ್ಟ್ ಮಾಡಿ ನೋಡ್ತಾ ಇತ್ತು, ಆ ತಿಂಗಳಲ್ಲಾದರೂ ಹಣ ಜಮಾ ಆಗ್ತಾ ಇತ್ತು. ಕಳೆದ ತಿಂಗಳಿನ ಹಣ ಏನಾದರೂ ಬಾಕಿ ಇದ್ದರೆ ಅದು ಈ ತಿಂಗಳಲ್ಲಿ ಹಣ ಜಮಾ ಮಾಡ್ತಾ ಇದ್ರು. ಕೆಲವೊಬ್ಬೊಬ್ಬರಿಗೆ ಹಣ ಜಮಾ ಆಗದೆ ಇರ್ಬೋದು, ಟೆಕ್ನಿಕಲ್ ಇಶ್ಯೂ, ಸರ್ವರ್ ಸಮಸ್ಯೆಯಿಂದ. ಆದರೆ ಆಲ್ಮೋಸ್ಟ್ ಆಲ್ ಎಲ್ರಿಗೂ ಕೂಡ ಜಮಾ ಆಗಿರುತ್ತೆ. ಆ ರೀತಿಯಾಗಿ ನೋಡ್ಕೊಂಡಿದ್ದಾರೆ ಕೂಡ. ಪ್ರತಿ ತಿಂಗಳು 2,500 ಕೋಟಿಗಿಂತ ಜಾಸ್ತಿ ಹಣ ಜಮಾ ಮಾಡ್ಬೇಕಂತ ಹೇಳಿದ್ರೆ ಅಷ್ಟೇ ರಿಸ್ಕ್ ಇರುತ್ತೆ. ನಾವು ಅಂದ್ಕೊಳ್ಳೋದಷ್ಟೇ. ನಾವೇ ಇವಾಗ ಗೂಗಲ್ ಪೇ ಅಥವಾ ಫೋನ್ ಪೇಯಲ್ಲಿ ಯಾರಿಗೂ ಒಂದು 500-1,000 ರೂಪಾಯಿ ಕಳಿಸ್ಬೇಕಾದ್ರೆ ಕೆಲವೊಂದಿಷ್ಟು ಟೆಕ್ನಿಕಲ್ ಇಶ್ಯೂ ಆಗಿನೇ ಕರೆಕ್ಟಾಗಿ ಹಣ ಜಮಾ ಆಗೋದಿಲ್ಲ. ಕೆಲವೊಂದು ಸಲ ಹಣ ನಮ್ಮ ಅಕೌಂಟಲ್ಲಿ ಕಟ್ಟಾಗಿದ್ರು, ಮೆಸೇಜ್ ಬಂದಿದ್ರು ಕೂಡ ಅವರ ಅಕೌಂಟಿಗೆ ಜಮಾ ಆಗಿರೋದಿಲ್ಲ. ಈ ರೀತಿಯಾಗಿ ಟೆಕ್ನಿಕಲ್ ಇಶ್ಯೂ ಜಸ್ಟ್ ಒಂದು 500 ರೂಪಾಯಿ 1,000 ರೂಪಾಯಿ ಕಳಿಸಿದ್ರೇ ಆಗ್ತಾ ಇದೆ ಅನ್ನೋದ್ರಲ್ಲೇ ಈಗ ಸಾವಿರಾರು ಕೋಟಿಯಷ್ಟು ಹಣನ ಜಮಾ ಮಾಡ್ಬೇಕಂತ ಹೇಳಿದ್ರೆ ಅಷ್ಟೇ ಸರ್ವರ್ ಸಮಸ್ಯೆಗಳು ಆಗತ್ತೆ. ಓಕೆ, ಒಪ್ಕೊಳ್ಳೋಣ. ಇಷ್ಟು ದಿನಗಳ ಕಾಲ ಹಣ ಜಮಾ ಮಾಡಿದರೆ ಹತ್ತತ್ರ 40,000ದಷ್ಟು ಒಬ್ಬೊಬ್ಬರ ಅಕೌಂಟಿಗೆ ಹಣ ಜಮಾ ಆಗಿದೆ. 20 ಕಂತಿನಲ್ಲಿ 40,000 ರೂಪಾಯಿ ಹಣ ಜಮಾ ಆಗಿದೆ. ಆದರೆ ಈಗ ಹೇಳ್ತಿರುವಂಥದ್ದು ಸುಳ್ಳು. 21, 22ನೇ ಕಂತಿನ ಹಣ ಯಾರಿಗೂ ಕೂಡ ಜಮಾ ಆಗಿಲ್ಲ. ಇದ್ರ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಸ್ಪಷ್ಟೀಕರಣನ ಕೊಡಬೇಕು. ಅವರು ಸ್ಪಷ್ಟೀಕರಣ ಕೊಡಬೇಕಂತ ಹೇಳಿದ್ರೆ ನೀವು ಕಮೆಂಟ್ಸ್ ಮಾಡಲೇಬೇಕು ಸ್ನೇಹಿತರೆ. ನಿಮ್ಮ ಕಮೆಂಟ್ಸ್ ಮಾಡೋದ್ರ ಮೂಲಕ ಈ ಒಂದು ವಿಡಿಯೋ ಸರ್ಕಾರಕ್ಕೆ ತಲುಪಬೇಕು. ತಲುಪಿದ ನಂತರದಲ್ಲಿ ಅವರು ಇಲ್ಲ ಅಂತ ಹೇಳಿ ಸಾರಿ ಕೇಳಿ ಮುಂದೆ ಬಂದು ಮತ್ತೆ 21, 22ನೇ ಕಂತಿನ ಹಣ ಜಮಾ ಮಾಡಬೇಕು. ಹತ್ತತ್ರ 3 ಕಂತಿನ ಹಣ ಈಗಾಗಲೇ ಬರೋದು ಪೆಂಡಿಂಗ್ ಇದೆ. 21, 22, 23. ಈಗ ಜಮಾ ಮಾಡ್ತಿರುವಂಥದ್ದು 23. ನೆಕ್ಸ್ಟ್ ಜಮಾ ಮಾಡಿದ್ರೆ 23ನೇ ಕಂತಿನ ಹಣ ಜಮಾ ಮಾಡ್ತಾರೆ. ಸೊ 2 ಕಂತಿನ ಹಣ ಅಲ್ಲೇ ಉಳ್ಕೊಂಡು ಬಿಡುತ್ತದು ಹಾಗೆ ಟೋಪಿ. ಸೊ ಅದಕ್ಕೆ ಹೇಳ್ತಾ ಇರೋದು ಸ್ನೇಹಿತರೆ, ಈ ವಿಡಿಯೋಗೆ ಲೈಕ್ ಮಾತ್ರ ನೀವು ಕೊಡಬೇಕು, ಜೊತೆಗೆ ಕಮೆಂಟ್ಸ್ ಅಂತೂ ಮಾಡಲೇಬೇಕು. 100% ನೀವು ಕಮೆಂಟ್ಸ್ ಮಾಡೋದ್ರಿಂದ ನಿಮಗೆ 4,000 ರೂಪಾಯಿ ಜಮಾ ಆಗತ್ತೆ. ಇಲ್ಲ ಅಂತ ಹೇಳಿದ್ರೆ ನೀವು ಸುಮ್ಮನೆ ಟೋಪಿ ಹಾಕ್ಸ್ಕೊಳ್ತೀರ ಅಷ್ಟೇ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಬೈ ಚಾನ್ಸ್ ಕನ್ಫ್ಯೂಷನ್ ಆಗಿ ಏನಾದರೂ 21, 22ನೇ ಕಂತಿನ ಹಣ ಜಮಾ ಮಾಡಿದೀವಿ ಅಂತ ಹೇಳಿದರೆ ದಯವಿಟ್ಟು ಅವರು ಮೀಡಿಯಾ ಮುಂದೆ ಬಂದು ಹೇಳಲೇಬೇಕು. ಸೊ ನನಗೆ ಕನ್ಫ್ಯೂಷನ್ ಆಗಿ ನಾನು ಹೇಳಿದ್ದೀನಿ ಅಂತ ಹೇಳ್ಬಿಟ್ಟು ಅವರು ಕ್ಲಾರಿಟಿ ಕೊಡಲೇಬೇಕು. ಈ ಒಂದು ವಿಡಿಯೋನ ರೀಚ್ ಆಗಲೇಬೇಕು ಸರ್ಕಾರಕ್ಕೆ ಸ್ನೇಹಿತರೆ. ಯಾರೂ ಕೂಡ ನೆಗ್ಲೆಕ್ಟ್ ಅಂತೂ ಮಾಡೋದಕ್ಕಂತ ಹೋಗಬೇಡಿ. ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ, ಆದಷ್ಟು ಜನರಿಗೆ ಶೇರ್ ಮಾಡಿ. ಈ ಒಂದು ವಿಡಿಯೋ ರೀಚ್ ಆಗಲೇಬೇಕು ಸರ್ಕಾರಕ್ಕೆ. ಯಾಕಂತ ಹೇಳಿದ್ರೆ ಈ ಒಂದು ವಿಡಿಯೋ ರೀಚ್ ಆಗಿಲ್ಲ ಅಂತ ಹೇಳಿದ್ರು ಕೂಡ ನೆಕ್ಸ್ಟು ಇನ್ನೊಂದು 4 ಕಂತಿನ ಹಣ ಬಿಟ್ಟು ಮತ್ತೆ ನೆಕ್ಸ್ಟ್ ಅದೇ ಥರನೇ 2 ಕಂತಿನ ಹಣ ಜಮಾ ಮಾಡಿಬಿಟ್ಟಿದ್ದೀವಿ ನಾವು ಆಲ್ರೆಡಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಹಾಗಾಗಿ ಈಗಲೇ ನಾವು ಎಚ್ಚೆತ್ಕೊಳ್ಬೇಕು. ಈಗ ನಾವು ಎಚ್ಚೆತ್ಕೊಂಡಿಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಯಾವ ಕಂತಿನ ಹಣ ಯಾರ್ಯಾರಿಗೆ ಜಮಾ ಆಗಿದೆಯೋ ಯಾರ್ಯಾರಿಗೆ ಬಿಟ್ಟಿದೆಯೋ ಅದರ ಬಗ್ಗೆ ಕ್ಲಾರಿಟಿನೇ ಇರೋದಿಲ್ಲ. ಸೊ ನೀವು ಕೂಡ ತಲೆ ಕೆಡಿಸ್ಕೊಳ್ಬೇಕಾಗತ್ತೆ. ನೀವು ಕಮೆಂಟ್ ಸೆಕ್ಷನಲ್ಲಿ ಬಂದು ಸರ್ ನಂದು ಈ ಕಂತಿನ ಹಣ ಜಮಾ ಆಗಿಲ್ಲ, ಈ ಒಂದು ತಿಂಗಳ ಹಣ ಜಮಾ ಆಗಿಲ್ಲ ಅಂತ ಹೇಳ್ಬಿಟ್ಟು ಕಮೆಂಟ್ಸ್ ಮಾಡ್ತೀರಾ. ಸೊ ನಾನು ಕೂಡ ಏನು ಮಾಡೋದಕ್ಕೂ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ನಾನು ವಿಡಿಯೋ ಮಾಡಿ ನಿಮಗೆ ತಿಳಿಸ್ಬೋದು, ಬಿಟ್ಟರೆ ನಿಮ್ಮ ಹಣ ಬಂದಿಲ್ಲ ಅಂತ ಹೇಳ್ಬಿಟ್ಟು ನಾನು ಕೂಡ ಏನು ಸ್ಟ್ರೈಕ್ ಮಾಡೋದಕ್ಕಾಗೋದಿಲ್ಲ. ಲಕ್ಷಾಂತರ ಜನಗಳಿಗೆ ಹಣ ಬಂದೇ ಇರೋದಿಲ್ಲ. ಸೊ ಅದಕ್ಕಂತ ಹೇಳ್ಬಿಟ್ಟು ನಾನು ಏನು ಮಾಡೋದಕ್ಕೆ ಸಾಧ್ಯ? ಆ ರೀತಿ ಪ್ರಾಬ್ಲಮ್ ಆಗಬಾರ್ದು ಅಂತ ಹೇಳಿದ್ರೆ ಇವತ್ತೇ ನೀವು ಎಚ್ಚೆತ್ಕೊಳ್ಬೇಕು. ಇದು ದೊಡ್ಡದಾದ್ಮೇಲೆ ಅಥವಾ ಮುಂದಿನ ದಿನಗಳಲ್ಲಿ ಪ್ರಾಬ್ಲಮ್ ಜಾಸ್ತಿ ಆದಮೇಲೆ ಮತ್ತೆ ಕಮೆಂಟ್ಸ್ ಮಾಡೋದಕ್ಕೆ ಶುರು ಮಾಡ್ತೀರಾ. ಸೊ ಹಾಗಾಗಿ ಈಗಲೇ ಕಮೆಂಟ್ಸ್ ಮಾಡಿ, ಆವಾಗ ಮಾಡೋ ಬದಲು ಈಗಲೇ ಮಾಡಿ. ನಿಮ್ಮ ಮುಂದಿನ ದಿನಗಳಲ್ಲಿ ಬರುವಂಥ ಹಣಗಳೆಲ್ಲದೂ ಕೂಡ ಸರಿಯಾಗಿ ನಿಮ್ಮ ಅಕೌಂಟಿಗೆ ಜಮಾ ಆಗುತ್ತೆ. ಓಕೆ, ಇದಿಷ್ಟು ಈ ವಿಡಿಯೋದಿಂದ ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಆದಷ್ಟು ಜನರು ಸ್ನೇಹಿತರೆ ಈ ವಿಡಿಯೋನ ಶೇರ್ ಮಾಡಿ, ಜೊತೆಗೆ ಕಮೆಂಟ್ಸ್ ಮಾಡಿ, ಹಾಗೆ ಈ ವಿಡಿಯೋಗೊಂದು ಲೈಕ್ ಕೊಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋ ಒಂದಿಗೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು.